ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾ ರುಚಿಯಾಗಿ ಆಲೂಗಡ್ಡೆ ಹಾಗೂ ಮೆಂತ್ಯ ಸೊಪ್ಪಿನ ಪರಾಠ ರೆಸಿಪಿ. ತುಂಬಾ ಯೂನಿಕ್ ಆಗಿರುತ್ತೆ. ಒಂದು ಸಲ ನೀವು ಇದನ್ನು ಖಂಡಿತವಾಗಿ ಟ್ರೈ ಮಾಡಲೇಬೇಕು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 2 ಕಪ್ ಗೋಧಿ ಹಿಟ್ಟು ತಗೋತಾ ಇದ್ದೀನಿ ಹಾಗೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಮೆಂತ್ಯ ಸೊಪ್ಪು 1 ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ, ಅದರಲ್ಲಿ ದಂಟು ಸ್ಟೆಮ್ ಎಲ್ಲ ಬರುತ್ತಲ್ಲ ಅದೆಲ್ಲ ಸೇರಿಸಿಲ್ಲ, ಇಲ್ಲಾಂದರೆ ಅದೇ ಬಾಯಿ ಸಿಗುತ್ತೆ. 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಮೆಂತ್ಯ ಸೊಪ್ಪು ಕರೆಕ್ಟಾದ ಅಳತೆ. ಈಗ ಸೊಪ್ಪು ಜೊತೆ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ನೀರು ಹಾಕ್ಕೊಂಡು ನಾದ್ಕೋಬೇಕು ಹಿಟ್ಟು. ಫಸ್ಟು ಸೊಪ್ಪು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಹಿಟ್ಟನ್ನ ಕಲಸ್ಕೋಬೇಕು. ತುಂಬ ಸಾಫ್ಟಾಗಿ ಕಲಸ್ಕೋಬೇಕು ಹಿಟ್ಟು. ಹಿಟ್ಟನ್ನ ಫುಲ್ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಪರಾಟ ಚೆನ್ನಾಗಿ ಬರುತ್ತೆ, ಒಡೆದೋಗಲ್ಲ. ಈಗ ನೋಡಿ ಇಷ್ಟು ಸಾಫ್ಟಾಗಿ ಕಲಿಸ್ಕೋಬೇಕು. ಈಗ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಪಕ್ಕಕ್ಕೆ ಇಡೋಣ, ಅಲ್ಲಿವರೆಗೂ ಸ್ವಲ್ಪ ಸೆಟ್ ಆಗಲಿ. ಈಗ ಆಲೂಗಡ್ಡೆ ಮಿಕ್ಸ್ಚರ್ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಅಜ್ವಾಯಿನ್ ಕಾಳು ಅರ್ಧ ಟೀ ಸ್ಪೂನು, ಮತ್ತು ಬಿಳಿ ಎಳ್ಳು 1 ಟೇಬಲ್ ಸ್ಪೂನು, ಮತ್ತು 1 ಟೀ ಸ್ಪೂನ್ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಶುಂಠಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೂ ಹಸಿಮೆಣಸಿನ್ಕಾಯಿ 2ರಿಂದ 3 ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಬೇಕಾದರೆ ಬಿಳಿ ಎಳ್ಳನ್ನ ಸ್ಕಿಪ್ ಮಾಡ್ಬೋದು, ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಹಾಕ್ದಿದ್ರು ನಡೆಯುತ್ತೆ. ಆದರೆ ಅಜ್ವಾಯಿನ್ ಕಾಳನ್ನ ಖಂಡಿತವಾಗಿ ಹಾಕ್ಕೊಳ್ಳಿ. ಗ್ಯಾಸ್ ಟ್ರಬಲ್ಲು ಗ್ಯಾಸ್ಟ್ರಿಕ್ ಎಲ್ಲ ಆಗೋಲ್ಲ. ಒಂದು ಸ್ವಲ್ಪ ಹುರ್ಕೊಳ್ಳೋಣ, ಜಾಸ್ತಿ ಏನು ತುಂಬ ಹುರಿಯೋದೇನು ಬೇಡ. ಸ್ವಲ್ಪ ಹುರಿದಾದ್ಮೇಲೆ ಇದಕ್ಕೆ 1 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ಬ್ರೌನ್ ಮಾಡ್ಕೋಬಾರ್ದು. ಈಗ ಇದಕ್ಕೆ ಬೇಯಿಸಿರೋಂತಹ ಆಲೂಗಡ್ಡೆ ಸೇರಿಸ್ಕೊಳ್ಳೋಣ. 3-4 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಚ್ಕಾರದ ಪುಡಿ, 1/4 ಚಮಚ ಅರಿಶಿಣದ ಪುಡಿ, ಧನಿಯಾ ಪುಡಿ 1 ಚಮಚ, ಜೀರಿಗೆ ಪುಡಿ ಅರ್ಧ ಚಮಚ, ಗರಂ ಮಸಾಲ ಪುಡಿ ಅರ್ಧ ಚಮಚ, ಹಾಗೂ 1 ಟೀ ಸ್ಪೂನ್ ಆಮ್ಚೂರ್ ಪೌಡರ್ ಅಥವಾ ಚಾಟ್ ಮಸಾಲ. ಇಷ್ಟನ್ನು ಹಾಕೋಬೇಕು. ಇದರಲ್ಲಿ ಯಾವುದನ್ನು ಮಿಸ್ ಮಾಡಬೇಡಿ, ಎಲ್ಲನೂ ಹಾಕ್ಕೊಳ್ಳಿ. ಚಾಟ್ ಮಸಾಲ ಇಲ್ಲಾಂದರೆ ಆಮ್ಚೂರ್ ಪೌಡರ್ ಬರುತ್ತಲ್ಲ ಅದಾದರೂ ಖಂಡಿತವಾಗಿ ಹಾಕಲೇಬೇಕು. ಈ ಥರ ಎಲ್ಲವನ್ನು ಹಾಕೊಂಡಾಗ ಪ್ರಾಪರ್ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆಯಲ್ಲಿ ಗಂಟು ಇರಬಾರ್ದು, ಹಾಗೂ ತುಂಬ ನೀರು ಥರ ತುಂಬ ಸ್ಟಿಕ್ಕಿನೂ ಇರಬಾರ್ದು. ನೀವು ಬೇಕಾದ್ರೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಅದೆರಡನ್ನು ಬಿಟ್ಟು ಬೇಕಿದೆಲ್ಲ ಹಾಕ್ಕೊಳ್ಳಿ. ಅಕಸ್ಮಾತ್ ಈರುಳ್ಳಿ ಬೆಳ್ಳುಳ್ಳಿ ತಿಂತೀರಾ ಅಂದರೆ ಖಂಡಿತವಾಗಿ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಈಗ ಮಿಕ್ಸ್ಚರ್ ರೆಡಿ ಆಗಿದೆ, ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಳ್ಳೋಣ. ಇವಾಗ ಹಿಟ್ಟು ನೋಡಿ ಚೆನ್ನಾಗಿ ಸೆಟ್ ಆಗಿದೆ. ಈಗ ಇದರಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಚಪಾತಿಗೆ ಮುರಿತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಇದು ಬಾಲು. ಪರಾಟಾಗೆ ಸ್ವಲ್ಪ ದೊಡ್ಡದಾಗಿ ತಗೋಬೇಕು. ಈಗ ಇಷ್ಟು ಉಂಡೆ ಆಗಿದೆ. ಸ್ವಲ್ಪ ಡ್ರೈ ಹಿಟ್ಟು ಹಾಕ್ಕೊಂಡು ಇದನ್ನ ಲಟ್ಟಿಸ್ಕೋಬೇಕು. ಆಲೂಗಡ್ಡೆ ಮಿಕ್ಸ್ಚರ್ ಎಲ್ಲ ಸಾಫ್ಟ್ ಆಗಿದೆಯಲ್ಲ, ಹಿಟ್ಟು ಅಷ್ಟೇ ಸಾಫ್ಟಾಗಿ ಇರಬೇಕು, 2 ಬ್ಯಾಲೆನ್ಸ್ ಆಗಿರಬೇಕು. ಒಂದು ಗಟ್ಟಿಯಾಗಿದ್ದು ಒಂದು ಸಾಫ್ಟ್ ಆಗಿದ್ದರೆ ಅದು ನಾವು ಲಟ್ಟಿಸ್ಬೇಕಾದ್ರೆ ಆಚೆ ಬಂದ್ಬಿಡುತ್ತೆ, ಕ್ಲೀನಾಗಿ ಸ್ಪ್ರೆಡ್ ಆಗಲ್ಲ. ಈಗ ನೋಡಿ ಹಿಟ್ಟು ಮೇಲೆ ಈ ಥರ ಇಟ್ಬಿಟ್ಟು ಈ ಥರ ಶೇಪ್ ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಆಲೂಗಡ್ಡೆ ಮಿಕ್ಸ್ಚರ್ ಎಷ್ಟು ಇಡಬೇಕು ಅಂತ ಗೊತ್ತಾಗುತ್ತೆ ಅಳತೆ. ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ. ಈ ಥರ ಚೆನ್ನಾಗಿ ಸೀಲ್ ಮಾಡ್ಕೋಬೇಕು. ಸುತ್ತ ನೋಡಿ ಅಂಟ್ಕೊಳ್ಳುತ್ತೆ. ಹಿಟ್ಟು ಹೆಂಗಿರೋ ಸಾಫ್ಟ್ ಆಗಿತ್ತಲ್ಲ ಅದಾಗದೇ ಅಂಟ್ಕೊಳ್ಳುತ್ತೆ, ನೀರು ಹಾಕಿ ಅಂಟಿಸ್ಬೇಕು ಅಂತೇನಿಲ್ಲ. ಮತ್ತು ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ಲೋರ್ ಈ ಥರ ಹಾಕ್ಕೊಂಡು ಲೈಟಾಗಿ ಲಟ್ಟಿಸ್ಕೋಬೇಕು. ನೋಡಿ ಈ ಥರ ನಿಧಾನವಾಗಿ ಸ್ಪ್ರೆಡ್ ಮಾಡಿದ್ರೆ ಸಾಕು. ಇವಾಗ ಇದು ರೆಡಿ ಆಗಿದೆ. ಈಗ ಪರಾಠ ಮಾಡ್ಕೊಳ್ಳೋಣ. ಪರಾಠ ಮಾಡೋಕ್ಕೆ ಹೆಂಚನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಪರಾಠನ ಹಾಕ್ಕೊಂಡು 2 ಸೈಡು ಕುಕ್ ಮಾಡ್ಕೋಬೇಕು. ಫಸ್ಟೇ ಎಣ್ಣೆ ತುಪ್ಪ ಆಗಲಿ ಹಾಕಬಾರ್ದು.
ಒಂದು ಸೈಡ್ ಸ್ವಲ್ಪ ಕುಕ್ ಆದಮೇಲೆ ಅದ್ರ ಮೇಲೆ ಎಣ್ಣೆನ ತುಪ್ಪನ ಹಾಕೋಬೇಕು. ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿ ಇಟ್ಕೊಬಿಡ್ತೀನಿ ಪರಾಟಗಳು ಮಾಡಿದಾಗ, ತುಂಬಾ ಚೆನ್ನಾಗಿರುತ್ತೆ. ಬರೀ ತುಪ್ಪ ಹಾಕಿದಾಗ ಬೇಗ ಡ್ರೈ ಥರ ಆಗ್ಬಿಡುತ್ತೆ, ಎಣ್ಣೆಲಿ ಅಷ್ಟೊಂದು ಟೇಸ್ಟ್ ಬರಲ್ಲ. ಅದಕ್ಕೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ. ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ತೆಕ್ಕೊಬಿಡೋಣ. ಇದು ಜಾಸ್ತಿ ಟೈಮ್ ತೊಗೊಳಲ್ಲ ಕುಕ್ ಆಗೋಕ್ಕೆ. ಒಳಗಡೆ ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆ, ಫ್ರೈ ಮಾಡಿದ್ದೀವಿ, ಹಸಿ ವಾಸನೆ ಇಲ್ಲ. ಮೇಲೆ ಲೇಯರು ಚೆನ್ನಾಗಿ ಬೇಗ ಫ್ರೈ ಆಗಿಬಿಡುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇದೇ ರೀತಿ ಮಿಕ್ಕಿದ ಪರಾಟಗಳನ್ನೂ ಮಾಡ್ಕೋಬೇಕು. ಇವಾಗ ಇಷ್ಟು ಪರಾಟಗಳನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಗ್ರೀನ್ ಚಟ್ನಿ ಜೊತೆ ಅಥವಾ ಉಪ್ಪಿನಕಾಯಿ ಜೊತೆ ಅಥವಾ ಮೊಸರು ಜೊತೆ ಸರ್ವ್ ಮಾಡ್ಬೋದು. ಕಾಯಿ ಚಟ್ನಿ ಜೊತೆ ಅಷ್ಟೊಂದು ಚೆನ್ನಾಗಿರಲ್ಲ ಇದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗಿ ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನ. ರುಚಿಯಾಗಿ ಆಲೂಗಡ್ಡೆ ಮೆಂತ್ಯ ಪರಾಟ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.